ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅನುಮಾನಾಸ್ಪದ ಸ್ಫೋಟ ಆಗಿದೆ ರಾಜ್ಯದಲ್ಲಿ. ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಲೋಕಾಯುಕ್ತರ ಬಲೆಗೆ ಮತ್ತೊಬ್ಬ ಇನ್ಸ್ಪೆಕ್ಟರ್ ಸಿಕ್ಕಿಬಿದ್ದಿದ್ದಾರೆ, ಸಬ್ ಇನ್ಸ್ಪೆಕ್ಟರ್. ಹಾಗೆ ವಿಜಯನಗರ ಜಿಲ್ಲೆಯಲ್ಲಿ ಮನೆಯ ಮಗ ತನ್ನ ತಂಗಿ ಮತ್ತು ತಾಯಿ ತಂದೆ 3 ಜನರನ್ನು ಮುಗಿಸಿ ಅವ್ರನ್ನ ಮನೆಯೊಳಗಡೆ ಸಿನಿಮೀಯವಾಗಿ ಮಣ್ಣು ಮಾಡಿಬಿಟ್ಟಿದ್ದಾನೆ, ಹೂತಾಕ್ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಹೈಕೋರ್ಟ್ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರ ಬಗ್ಗೆ ಅಸಮಾಧಾನ ಹೊರಹಾಕಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಒಳಗಡೆ ಭೀಕರ ಅಂತರ್ಯುದ್ಧ ಹೊಡೆದಾಟ ಶುರುವಾಗಿದೆ. ಸಾಕಷ್ಟು ನಗರಗಳಲ್ಲಿ ತುರ್ತು ಪರಿಸ್ಥಿತಿಯ ವಾತಾವರಣ. ಪಾಕ್ನಲ್ಲಿ ಚಿನ್ನ ಬೆಳ್ಳಿ ರೇಟ್ನಲ್ಲಂತೂ ಬಹಳ ದೊಡ್ಡ ಏರುಪೇರು. ಎಲ್ಲವನ್ನ ಇವತ್ತಿನ ಫುಲ್ ನ್ಯೂಸ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲಿಗೆ ರಾಜ್ಯದಿಂದಲೇ ಶುರು ಮಾಡಿದ್ರೆ ಕರ್ನಾಟಕದಲ್ಲಿ 2 ಕಡೆ ಸ್ಫೋಟ ಆಗಿದೆ. ಒಂದು ಕಡೆ ಬೀದರ್ನ ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸ್ಫೋಟ, ಇನ್ನೊಂದು ಕಡೆ ದೇವನಹಳ್ಳಿಯ ಉರ್ದು ಶಾಲೆಯಲ್ಲಿ ಸ್ಫೋಟ. ಹುಮ್ನಾಬಾದ್ ಕಡೆಗೆ ಬಂದರೆ ಮೊಳಕೇರ ಗ್ರಾಮದ ಮೋಳಿಗೆ ಮಾರಯ್ಯ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಘಟನೆಯಾಗಿದೆ. ಶಾಲಾ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗಲೇ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡಿದೆ. 4 ಮಕ್ಕಳು ಸೇರಿ 6 ಜನ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರೋರನ್ನ 18 ವರ್ಷದ ಸಾಬ್ ಮತ್ತು 65 ವರ್ಷದ ಜಬ್ಬಾರ್ ಅಂತ ಗುರುತಿಸಲಾಗಿದೆ. ಇವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ಕರ್ಕೊಂಡು ಹೋಗಲಾಗಿದೆ. ಹಾಗೆ ಮಕ್ಕಳಲ್ಲಿ ಒಬ್ಬ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕ ಆಗಿದೆ. ಈ ತನಿಖೆ ಬೆನ್ನಲ್ಲೇ ಅಪರಾಧ ತನಿಖಾ ವಿಭಾಗ ಮತ್ತು ಫೋರೆನ್ಸಿಕ್ ಟೀಮ್ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲಿಸಿದ್ದಾರೆ. ಉನ್ನತ ತನಿಖೆಗೆ ಬೀದರ್ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಆದೇಶ ಕೊಟ್ಟಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು, ಯಾವ ವಸ್ತು, ಯಾವ ಕೆಮಿಕಲ್, ಎಲ್ಲಿಂದ ಬಂತು, ಯಾಕೆ ಎಲ್ಲ ತನಿಖೆ ಮಾಡ್ತೀವಿ, ಕಾನೂನುಬದ್ಧವಾಗಿ ಕಠಿಣ ಕ್ರಮ ತಗೋತೀವಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಈ ಮೂಲಕ ಕಳೆದ 6 ತಿಂಗಳಲ್ಲಿ ಇದೇ ಗ್ರಾಮದಲ್ಲಿ ಈಗ 2ನೇ ಬಾರಿ ಸ್ಫೋಟ ಉಂಟಾಗಿದೆ. ಓಕೆ, ಸೆಕೆಂಡ್ ಸ್ಫೋಟ ಎಲ್ಲಿ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ. ಒಂದು ಕರ್ನಾಟಕದ ಅಲ್ಲಿ ತುದಿಯಲ್ಲಿ, ಇನ್ನೊಂದು ಕರ್ನಾಟಕದ ಕೆಳಗಡೆ ಬೆಂಗಳೂರಿನಲ್ಲಿ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಸರ್ಕಾರಿ ಉರ್ದು ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿ ಗಂಭೀರ ಗಾಯಗೊಂಡಿದ್ದಾನೆ. ಈ ಶಾಲೆಯ ಒಬ್ಬ ವಿದ್ಯಾರ್ಥಿ ಕಾರ್ಬನ್ ಕೆಮಿಕಲ್ ಅನ್ನು ತಂದು ಟಾಯ್ಲೆಟ್ನಲ್ಲಿ ಒಂದು ಜಗ್ ನೀರಿಗೆ ಹಾಕಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಂತೆ. ಆಗ ಡಮ್ ಅಂತ ಸ್ಫೋಟಗೊಂಡಿದೆ. ಬಾಲಕ ಗಾಯಗೊಂಡಿದ್ದಾನೆ. ಆದರೆ ಪುಟ್ಟ ಬಾಲಕನ ಕೈಗೆ ಈ ಕೆಮಿಕಲ್ ಹೇಗೆ ಸಿಕ್ತು, ಆ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ತನಿಖೆ ಶುರುವಾಗಿದೆ. ಕೆಮಿಕಲ್ ಸಿಗೋದು ಓಕೆ, ಅದನ್ನು ಈ ಥರ ಜಗ್ಗಿಗೆ ಹಾಕಬೇಕು, ಶೌಚಾಲಯದಲ್ಲಿ ತಗೊಂಡೋಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಆ ಐಡಿಯಾಲಿಂದ ಬಂತು. ಅದರಲ್ಲಿ ಸ್ಫೋಟ ಆಗುತ್ತಂತ ಅವನಿಗೆ ಹೆಂಗೆ ಗೊತ್ತಿತ್ತು, ಯಾಕೆ ಮಾಡ್ದ, ಇದೆಲ್ಲವೂ ಈಗ ತನಿಖೆ ನಡೀತಾ ಇದೆ. ಚಿನ್ನ ಬೆಳ್ಳಿ ರೇಟ್ ಉಯ್ಯಾಲೆ ಆಡೋಕೆ ಶುರು ಮಾಡಿದ ಪರಿಣಾಮ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಈ ಏರಿಳಿತಕ್ಕೆ ಭರ್ತಿ $5 ಟ್ರಿಲಿಯನ್ ನಷ್ಟ ಆಗಿದೆ. $5 ಟ್ರಿಲಿಯನ್ ಭಾರತದ ನಮ್ಮ GDP-ಗಿಂತಲೂ ಜಾಸ್ತಿ ಹಣ. ಅದು ಕೆಲವೇ ಗಂಟೆಗಳಲ್ಲಿ ಹಾಳಾಗಿ ಹೋಗಿದೆ, ನಷ್ಟ ಆಗಿದೆ. ಜಗತ್ತಿನ ಎಲ್ಲ ಮಾರ್ಕೆಟ್ಗಳಲ್ಲೂ ಸೇರಿ ಈ ಲಾಸ್. ಶುಕ್ರವಾರ ಭಾರತದಲ್ಲೂ ಇದೇ ಟ್ರೆಂಡ್ ಕಂಡು ಬಂತು. 1 kg ಬೆಳ್ಳಿಗೆ 40,000 ರೂಪಾಯಿ ಬಿತ್ತು. 1 ಗ್ರಾಮ್ ಚಿನ್ನಕ್ಕೆ 10,000 ರೂಪಾಯಿ ಬಿತ್ತು. ಈಗ ಅಮೆರಿಕ ಸೇರಿ ಬೇರೆ ಬೇರೆ ಮಾರ್ಕೆಟ್ನಲ್ಲೂ ಬೆಳ್ಳಿಗೆ ಬೆಳ್ಳಿ ಅಂತ ಶಾಕ್, ಚಿನ್ನಕ್ಕೆ ಚಿನ್ನದಂಥ ಶಾಕ್. ಈ ವಾರದ ಅಂತ್ಯಕ್ಕೆ ಕೆಲವೇ ಗಂಟೆಗಳಲ್ಲಿ ಚಿನ್ನದ ಮಾರ್ಕೆಟ್ ಕ್ಯಾಪ್ $3.5 ಟ್ರಿಲಿಯನ್ ಕುಸಿತು. ನಾನೇನು ಕಮ್ಮಿ ಅಂತ ಸಿಲ್ವರ್ ಮಾರ್ಕೆಟ್ ಕ್ಯಾಪ್ ಕೂಡ $1.5 ಟ್ರಿಲಿಯನ್ ಬಿದ್ದು ಹೋಯಿತು. ಇದಕ್ಕೆ ಕಾರಣ ಏನು? ಆಲ್ರೆಡಿ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಮೆರಿಕದಲ್ಲಿ ಟ್ರಂಪ್ ಕೆವಿನ್ ವಾರ್ಷ್ ಅನ್ನೋ ಸ್ಟ್ರಿಕ್ಟ್ ಆಫೀಸರನ್ನು ಫೆಡ್ ಚೇರ್ಮನ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ಆತ ಡಾಲರ್ ವೀಕ್ ಮಾಡೋಕ್ಕೆ ಬಿಡಲ್ಲ, ಇಂಟ್ರೆಸ್ಟ್ ರೇಟ್ ಬೇಕಾಬಿಟ್ಟು ಕಮ್ಮಿ ಮಾಡಲ್ಲ, ಸಿಕ್ಕಾಪಟ್ಟೆ ನೋಟ್ ಪ್ರಿಂಟ್ ಮಾಡಿ ಲಿಕ್ವಿಡಿಟಿ ಜಾಸ್ತಿ ಮಾಡಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಡಾಲರ್ ಹೆಚ್ಚು ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಆ ಕಡೆಗೆ ಓಡ್ತಾ ಇದ್ದಾರೆ. ಹಾಗಾಗಿ ಡಾಲರ್ ಸ್ಟ್ರಾಂಗೇ ಆಗ್ತಿದೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಡಾಲರ್ ಬಳಸಿ ಮೆಟಲ್ಗಳನ್ನು, ಪ್ರಿಷಿಯಸ್ ಮೆಟಲ್ಸ್ ಅನ್ನು ಖರೀದಿ ಮಾಡೋರಿಗೆ ಅವು ದುಬಾರಿ ಆಗ್ತಿವೆ. ಹಾಗೆ ಬೆಳ್ಳಿ ಮತ್ತು ಚಿನ್ನ ಓವರ್ ವ್ಯಾಲ್ಯೂಡ್ ಆಗಿವೆ ಅನ್ನೋ ಒಪಿನಿಯನ್ ಕೂಡ ಇದೆ. ಬಬಲ್ ಕ್ರಿಯೇಟ್ ಆಗಿಬಿಟ್ಟಿತ್ತು, ಎಸ್ಪೆಷಲಿ ಸಿಲ್ವರ್ನಲ್ಲಿ ಅಂತ. ಇದೆಲ್ಲ ಕಾರಣದಿಂದ ಈ ಥರ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ನಾವು ಬ್ಯಾಕ್ ಟು ಬ್ಯಾಕ್ 2 ವಿಶೇಷ ವರದಿಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಫಸ್ಟ್ ಇದರಲ್ಲಿ, ಆಮೇಲೆ ನೆಕ್ಸ್ಟ್ ಈ ವರದಿಯಲ್ಲಿ. ಆಸಕ್ತರು ಚೆಕ್ ಮಾಡ್ಬೋದು ಫುಲ್ ನ್ಯೂಸ್ ಆದಮೇಲೆ. ಸದ್ಯಕ್ಕೀಗ 1 kg ಬೆಳ್ಳಿ ಬೆಲೆ 2,90,000 ತನಕ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಮೇಲೆ ಕೆಳಗೆ ಹೋಗ್ತಾ ಇದೆ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 1,64,290 ರೂಪಾಯಿ ಸದ್ಯಕ್ಕೆ ತೋರಿಸ್ತಾ ಇದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 1,51,868 ರೂಪಾಯಿ ತೋರಿಸ್ತಾ ಇದೆ. ಆದರೆ ಸ್ನೇಹಿತರೆ, ನಿಮ್ಮ ಗಮನದಲ್ಲಿ ಪ್ರೈಸ್ ಸಿಕ್ಕಾಪಟ್ಟೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಫೋನ್ ಪೇ,
ಪೇಟಿಎಮ್ ಅಲ್ಲೆಲ್ಲ ಈ ಡಿಜಿಟಲ್ ಗೋಲ್ಡ್ ಸಿಲ್ವರ್ ಇದೆಲ್ಲ ಅಲ್ಲಿ ತೋರಿಸಿದ್ರೆ ಅಲ್ಲೊಂದು ಪ್ರೈಸು, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೊಂದು ಪ್ರೈಸು. ಜನ ತಲೆ ಕೆಟ್ಟು ಹೋಗಿದ್ದಾರೆ. ಮನೇಲಿರೋ ಬೆಳ್ಳಿ ಸಾಮಾನು ರೀಸೆಂಟಾಗಿ ತೊಗೊಂಡಿದ್ದೆ 4 ಲಕ್ಷ ತೊಗೊಂಡಿದ್ದೆ, 10 ಲಕ್ಷ ತೊಗೊಂಡಿದ್ದೆ, ಓಕೆ 2,70,000 ತೊಗೊಂಡಿದ್ದೆ. ಈಗ 2,80, 2,90, 3,10 ಮಾರ್ಬಿಡೋಣ ಅಂತ ಹೋದರೂ ಕೂಡ ಯಾರು ತಗೊಳ್ತಾ ಇಲ್ಲ ಅಂತ ಹೇಳೋದನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಕೇರ್ಫುಲ್ ಆಗಿರಿ, ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡಬೇಕಾಗತ್ತೆ. ಇದು ನಿಮಗೆ ನಾವು ರೆಕಾರ್ಡ್ ಮಾಡೋ ಟೈಮ್ದಷ್ಟೇ ಹೇಳ್ತಾ ಇದ್ದೀವಿ. ಏನು, ಪಾಕಿಸ್ತಾನ ಅಕ್ಷರಶಃ ರಣರಂಗವಾಗಿದೆ. ಪಾಕ್ ಸೇನೆ ವಿರುದ್ಧ ಬಲೂಚ್ ಲಿಬರೇಷನ್ ಸೇನೆ ಸರ್ಪ್ರೈಸ್ ದಾಳಿಗಳನ್ನು ಮಾಡಿ ಭಾರೀ ಏಟನ್ನು ಕೊಟ್ಟಿದೆ. 7ರಿಂದ 8 ನಗರಗಳಲ್ಲಿ ಮುನೀರನ ಪಡೆಯನ್ನು ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಬಲೂಚಿಗಳು. ಕನಿಷ್ಠ 12 ಕಡೆ ಸರಣಿ ದಾಳಿ ಮಾಡಿದ್ದಾರೆ ಅಂತ ಪಾಕ್ ಸೇನೆ ಕೂಡ ಒಪ್ಕೊಂಡಿದೆ. ಇದರಲ್ಲಿ ಕನಿಷ್ಠ 10 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 36 ಸೈನಿಕರು ಗಾಯಗೊಂಡಿದ್ದಾರೆ. ಹೆದ್ದಾರಿಗಳನ್ನು ಬ್ಲಾಕ್ ಮಾಡಿ ರೈಲ್ವೆ ಮಾರ್ಗಗಳು, ಪೊಲೀಸ್ ಸ್ಟೇಷನ್ಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಪಾಕ್ ಸೇನೆ ಹೇಳಿದೆ. ಬಲೂಚಿಸ್ತಾನ್ ರಾಜಧಾನಿ ಕ್ವೆಟಾದಲ್ಲಿರೋ ಫ್ರಂಟಿಯರ್ ಕೋರ್ ಹೆಡ್ ಆಫೀಸ್ಗೂ ಹೊಡೆದಿದ್ದಾರೆ ಅಂತ ಪಾಕ್ ಸರ್ಕಾರವೇ ಹೇಳಿಕೊಂಡಿದೆ. ಭಾರೀ ಮಾರಾಮಾರಿ, ಭಾರೀ ಸಂಘರ್ಷ ಪಾಕ್ ಸೇನೆ ಮತ್ತು ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಕಂಟಿನ್ಯೂ ಆಗಿದೆ. ಏನೋ ಕರ್ನಾಟಕದಲ್ಲಿ ಪೊಲೀಸರೇ ಅಪರಾಧಿಗಳಾಗ್ತಿರೋ ಘಟನೆ ಮೇಲಿಂದ ಮೇಲೆ ನಡೀತಾ ಇದೆ. ಶುಕ್ರವಾರವಷ್ಟೇ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಮಕ್ಕಳ ಥರ ಗೋಳಾಡಿದ್ರು, ಅಯ್ಯೋ ಅಯ್ಯೋ ಅಮ್ಮ ಅಪ್ಪ ಬಿಡ್ರು ಅಂತ. ಈಗ ತುಮಕೂರಿನಲ್ಲಿ ಸೇಮ್ ಸೀನ್. ತುಮಕೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ PSI ಚೇತನ್ ಕುಮಾರ್ ಲೋಕಾಯುಕ್ತ ಕೆಡ್ಡಾಗಿ ಬಿದ್ದಿದ್ದಾರೆ. ಕಾರನ್ನ ಸೀಸ್ ಮಾಡಿರೋ ಪ್ರಕರಣದಲ್ಲಿ ಅದನ್ನು ವಾಪಸ್ ಕೊಡೋಕೆ PSI ಚೇತನ್ ಕುಮಾರ್ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಇದರ ಭಾಗವಾಗಿ 40,000 ರೂಪಾಯಿ ಲಂಚ ಪಡಿಬೇಕಾಗಿತ್ತು. ಆ ಟೈಮ್ನಲ್ಲಿ ಲೋಕಾಯುಕ್ತರು ಬೇಕಾ ನಿಮಗೆ ಲಂಚ ಅಂತ ಹಿಡ್ಕೊಂಡು ಹೋಗಿದ್ದಾರೆ. ತನಿಖೆ ಮುಂದುವರೆದಿದೆ. ಏನೋ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗೋವಿಂದರಾಜು ಬಂಧನ ವಿಚಾರವಾಗಿ ಗೃಹ ಮಂತ್ರಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಂಚ ಪಡೆದ ಆರೋಪದಡಿ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ವರದಿ ಬಂದ ನಂತರ ಮುಂದಿನ ಕ್ರಮ ತಗೊಳ್ತೀವಿ. ಸ್ವಲ್ಪ ದಿನಗಳ ಹಿಂದಷ್ಟೇ ವಾರ್ಷಿಕ ಪೊಲೀಸ್ ಸಮಿಟ್ನಲ್ಲಿ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸಿಕ್ಕಾಕೋಬೇಡಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ವಿ. ಆದರೆ ಬ್ಯಾಕ್ ಟು ಬ್ಯಾಕ್ ಇಂಥ ಘಟನೆಯಾಗ್ತಿದೆ. ಇದರಿಂದ ಸರ್ಕಾರಕ್ಕೆ ಮತ್ತು ವೈಯಕ್ತಿಕವಾಗಿ ನನಗೂ ಕೂಡ ಮುಜುಗರ ಆಗ್ತಿದೆ. ಇಂಥ ಘಟನೆ ಯಾಕೆ ನಡೀತಿದೆ ಅಂತ ರಿಸರ್ಚ್ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಯಾಕೆ ನಡೀತಿದೆ? ಭ್ರಷ್ಟಾಚಾರ, ಕರಪ್ಟ್ ಮೈಂಡ್ಸೆಟ್ಟು, ಟ್ರಾನ್ಸ್ಫರಲ್ಲಿರೋ ಅನ್ಯಾಯ, ಜಾಬ್ ತಗೋಬೇಕಾದ್ರೆ ಮೋಸ, ಅಲ್ಲಿ ಲಂಚ, ಟ್ರಾನ್ಸ್ಫರಿಗೆ ಲಂಚ, ಒಳ್ಳೆ ಸ್ಟೇಷನಿಗೆ ಲಂಚ, ಅದಕ್ಕೆ ಆಗ್ತಿದೆ. ರಿಸರ್ಚ್ ಏನು? ನಮ್ಮನ್ನೇ ಕೇಳಿ ಹೇಳ್ತೀವಿ, ಜನಸಾಮಾನ್ಯರನ್ನು ಕೇಳಿ ಹೇಳ್ತಾರೆ. ಏನೋ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CJ ರಾಯ್ ಸಾವಿನ ಕೇಸಲ್ಲಿ ಪ್ರಮುಖ ಬೆಳವಣಿಗೆಗಳಾಗಿವೆ. ಅವರ ಸಾವಿಗೆ ಅವರೇ ಕಾರಣ, ಅವರ ಜೀವವನ್ನು ಅವರೇ ಮುಗಿಸ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಪಿಸ್ತೂಲ್ ಬಳಸಿ ಕೆಲಸ ಮಾಡಿಕೊಂಡಿದ್ದಾರೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಇನ್ನು ಉದ್ಯಮಿ ಸಾವಿಗೆ ಪ್ರೇರಣೆ ಏನು? ಅದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅಂತ ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ TA ಜೋಸೆಫ್ ದೂರನ್ನು ಕೊಟ್ಟಿದ್ರು. ಆದರೆ ಕಂಪ್ಲೇಂಟ್ನಲ್ಲಿ ಎಲ್ಲೂ ಕೂಡ IT ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿಲ್ಲ. ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಾಗಿದೆ ಅಶೋಕನಗರ ಠಾಣೆಯಲ್ಲಿ. ಅಲ್ಲದೆ ರಾಜ್ಯ ಸರ್ಕಾರ ಇದರ ತನಿಖೆಯನ್ನು SITಗೆ ವಹಿಸಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ನೇತೃತ್ವದಲ್ಲಿ SIT ರಚಿಸಲಾಗಿದೆ. ಇತ್ತ CJ ರಾಯ್ ಅವರ ಮೊಬೈಲನ್ನು CID ಸೈಬರ್ ಸೆಲ್ಗೆ ಕಳಿಸಲಾಗಿದೆ. ಘಟನೆ ನಡೆಯೋ ಮುನ್ನ ರಾಯ್ ಯಾರ್ಯಾರೊಂದಿಗೆ ಸಂಪರ್ಕದಲ್ಲಿದ್ದರು ಅಂತ ಚೆಕ್ ಮಾಡ್ತಿದ್ದಾರೆ. ಹಾಗೆ ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದ ರಾಯ್ ಅವರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ನಡುವೆ ರಾಯ್ ಅವರು ಅಂತಾರಾಷ್ಟ್ರೀಯ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರ? ಮುಂದಿನ ಕೇರಳ ಅಸೆಂಬ್ಲಿ ಎಲೆಕ್ಷನ್ಗೆ ವಿದೇಶದಿಂದ ಹವಾಲಾ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರ ರಾಜಕೀಯ ಪಕ್ಷಗಳಿಗೆ ಅನ್ನೋ ಬಗ್ಗೆನೂ ತನಿಖೆ ನಡೀತಾ ಇದೆ. ಕೇಂದ್ರ ತನಿಖಾ ಸಂಸ್ಥೆಗಳಾದ ED, IT ಮತ್ತು ರೆವಿನ್ಯೂ ಇಂಟೆಲಿಜೆನ್ಸ್ ಕಳೆದ 6 ತಿಂಗಳಿಂದ ರಾಯ್ರ ಹಣಕಾಸು ವ್ಯವಹಾರಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿದ್ರು. ರಾಯ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡೋಕೆ ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ ಈ ಹವಾಲಾ ಹಣವನ್ನು ಬಳಸ್ಕೊಳ್ಳೋಕೆ ತಯಾರಿ ಮಾಡಿಕೊಂಡಿದ್ರು. ಹೀಗಾಗಿ ಇದೆಲ್ಲ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದರೆ ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಅಧಿಕೃತವಾಗಿ ಕ್ಲಾರಿಟಿ ಸಿಗಬೇಕು. ಸುದ್ದಿಯೆಲ್ಲ ಹರಿದಾಡ್ತಿದೆ ಅಷ್ಟೇ. ಇನ್ನೊಂದು ಕಡೆ ಗೃಹ ಮಂತ್ರಿ G. ಪರಮೇಶ್ವರ್ ವಿರುದ್ಧ ಹೈಕೋರ್ಟ್ ಅಸಮಾಧಾನ ಹೊರಹಾಕಿದೆ. ರಾಜ್ಯದಲ್ಲಿ ನಡೀತಾ ಇರೋ ಅಕ್ರಮ ಮರಳು ತಡೆಯೋಕೆ ಸರ್ಕಾರ ಫೇಲ್ ಆಗಿದೆ ಅಂತ ಹೇಳಿದೆ. ಇತ್ತೀಚೆಗೆ ವಿಧಾನಸಭೆಯಲ್ಲಿ G. ಪರಮೇಶ್ವರ್ ಈ ಮರಳು ದಂಧೆಯಲ್ಲಿ ಎಲ್ಲ ಪಕ್ಷಗಳ ಪ್ರಭಾವಿಗಳು, ದೊಡ್ಡ ದೊಡ್ಡ ನಾಯಕರೇ ಶಾಮೀಲಾಗಿದ್ದಾರೆ ಅಂತ ಹೇಳಿದರು. ಇದನ್ನು ಉಲ್ಲೇಖಿಸಿದ ಕೋರ್ಟ್ ಅಕ್ರಮ ಮರಳು ಸಾಗಾಣಿಕೆ ತಡೆಯೋಕೆ ಗೃಹ ಸಚಿವರೇ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಂಥ ಪ್ರಕರಣಗಳ ತನಿಖೆಯನ್ನು ಕೋರ್ಟ್ ಉಸ್ತುವಾರಿಯಲ್ಲಿ ಕೇಂದ್ರ ತನಿಖಾ ದಳ ಅಥವಾ SIT ಮೂಲಕ ನಡೆಸೋದು ಸೂಕ್ತ ಅಂತ ಜಸ್ಟಿಸ್ DK ಸಿಂಗ್ ಮತ್ತು ತಾರಾ ಅವರಿದ್ದ ಪೀಠ ಅಭಿಪ್ರಾಯಪಟ್ಟಿದೆ. ಅಕ್ರಮ ಮರಳು ದಂಧೆಯ ಬಗ್ಗೆ ಸ್ವಯಂ ಪ್ರೇರಿತ PAL ದಾಖಲಿಸಿಕೊಂಡು ತರಾಟೆಗೆ ತಗೊಂಡಿದ್ದಾರೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಜನರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಿದ್ದ ಹಾಗೆ ಜೀವನ ಮಟ್ಟ ಸುಧಾರಿಸ್ಕೊಳ್ಳೋಕೆ ದುಡ್ಡನ್ನು ಬಳಸೋದು ಬಿಟ್ಟು ಈ ಹೈಟೆಕ್ ನಶಾ ವಸ್ತುಗಳಿಗೆ ಜನ ಹೋಗ್ತಾ ಇದ್ದಾರೆ, ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ.
ಎಲ್ಲ ನಗರಗಳಲ್ಲಿ, ಮೈಸೂರು ಕೂಡ ಹಾಗೆ ಆಗ್ತಾ ಇದೆ. ಅಕ್ರಮ ಮಾದಕ ವಸ್ತುಗಳಿರೋ ಗೋಡೌನೇ ಪತ್ತೆಯಾಗಿದೆ. UP ಮೂಲದ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮೈಸೂರಲ್ಲಿ ಗೋಡೌನ್ ಮಾಡಿಕೊಂಡು ನಶಾ ವಸ್ತು ಶೇಖರಣೆ ಮಾಡ್ತಾ ಇದ್ರು. ಪೊಲೀಸರು ದಾಳಿ ಮಾಡಿದಾಗದು ಬೆಳಕಿಗೆ ಬಂದಿದೆ. ಇನ್ನೊಂದು ಕಡೆ ಇದೇ ಮಾದಕ ವಸ್ತು ಕೇಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗಿದೆ. ಇತ್ತೀಚೆಗೆ ಮೈಸೂರಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ರೇಡ್ ಮಾಡಿ ಹಿಡ್ಕೊಂಡು ಹೋಗಿದ್ರು. ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಫುಲ್ ಗರಂ ಆಗಿದ್ರು. ಬೇರೆ ರಾಜ್ಯದವರು ನಮಗೆ ಹೇಳಿದೆ ಬಂದಿದ್ದು ತಪ್ಪು ಅಂತ. ಅಷ್ಟಕ್ಕೂ ಅಲ್ಲಿ ಮಾದಕ ವಸ್ತು ಸಿಕ್ಕಿಲ್ಲ, ಬರೀ ಫಿನೈಲ್ ಫ್ಯಾಕ್ಟ್ರಿ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ NCB ಹೊಸ ರಿಪೋರ್ಟ್ ಕೊಟ್ಟಿದೆ. ಬರೀ ಫಿನೈಲ್ ಫ್ಯಾಕ್ಟ್ರಿ ಅಲ್ಲ ಸ್ವಾಮಿ, ನಶಾ ಫ್ಯಾಕ್ಟ್ರಿ. 10 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳೋ ಮಾದಕ ವಸ್ತು ಇತ್ತು. ಅದನ್ನು ತಯಾರಿಸೋಕೆ ಬೇಕಾದ ಕಚ್ಚಾ ವಸ್ತುಗಳು ಮತ್ತು ಮಷಿನ್ ಸಿಕ್ಕಿವೆ ಅಂತ ಕೂಡ NCB ರಿಪೋರ್ಟ್ ಕೊಟ್ಟಿದೆ. ಆರೋಪಿ ಮಹೇಂದ್ರ ಕುಮಾರ್ ಜೈಲಲ್ಲಿದ್ದ. ಅಲ್ಲೇ ನಶಾ ಪದಾರ್ಥ ಮಾಡೋ ವಿದ್ಯೆಯನ್ನು ಕಲ್ತಿದ್ದ. ಆಮೇಲೆ ಜಾಮೀನು ಪಡೆದು ಹೊರಗೆ ಬಂದು ರಹಸ್ಯ ಲ್ಯಾಬನ್ನೇ ಮಾಡ್ಕೊಂಡಿದ್ದ ಅಂತ NCB ಹೇಳಿದೆ. ಆದರೆ ನಮ್ಮ ಹೋಮ್ ಮಿನಿಸ್ಟರ್ ಪ್ರಕಾರ ಇದು ಬರೀ ಫಿನಾಯಿಲ್ ಮಾಡೋ ಫ್ಯಾಕ್ಟ್ರಿ ಅಂತೆ. ಏನೋ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಕೊಲೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ದೃಶ್ಯಂ ಸ್ಟೈಲ್ನ ಕೊಲೆ. ವ್ಯಕ್ತಿಯೊಬ್ಬ ತನ್ನ ತಂದೆ, ತಾಯಿ, ಸಹೋದರಿಯನ್ನು ಕೊಂದು ಹಾಕಿ ಅವರು 3 ದೇಹವನ್ನು ಬಾಡಿಗೆ ಮನೆಯಲ್ಲಿರೋ ವ್ಯಕ್ತಿ ಆ ಮನೆಯಲ್ಲಿ ಕೆಳಗಡೆನೆ ನೆಲ ಓಪನ್ ಮಾಡಿ ಹೂತಾಕಿ ಮುಚ್ಕೊಂಡ್ಬಿಟ್ಟಿದ್ದ. ಹಂತಕನನ್ನು ಅಕ್ಷಯ್ ಅಂತ ಗುರುತಿಸಲಾಗಿದೆ. ತಂದೆಯನ್ನು ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ಸಹೋದರಿ ಅಮೃತ. ಜನವರಿ 27ನೇ ತಾರೀಕು ಹತ್ಯೆಯಾಗಿದೆ. ಆರಂಭದಲ್ಲಿ ನಮ್ಮ ಮನೆಯವರು ಕಾಣೆಯಾಗಿದ್ದಾರೆ ಅಂತ ಬೆಂಗಳೂರಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ. ಅನುಮಾನ ಬಂದ ಪೊಲೀಸರು ಇವನನ್ನು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಆಗ ಆತನೇ ಕೊಲೆಗಾರ ಅಂತ ಗೊತ್ತಾಗಿದೆ. ಕಾರಣ ಏನು, ಯಾಕೆ ರೀತಿ ಮಾಡ್ದ, ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಇನ್ನು 2025 ನವೆಂಬರ್ನಲ್ಲಿ ದಿಲ್ಲಿಯ ಕೆಂಪುಕೋಟೆ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ. ಉಗ್ರರ ಪ್ಲಾನ್ ಏನಾಗಿತ್ತು ಗೊತ್ತಾ? ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಕಾಫಿ ಶಾಪ್ಗಳ ಮೇಲೆ ದಾಳಿ ಮಾಡಬೇಕು ಅಂತ. ಯಾಕೆ ಅಂದರೆ ಅವುಗಳಲ್ಲಿ ಯಹೂದಿಗಳ ಪ್ರಭಾವ ಜಾಸ್ತಿ ಇದೆ, ಅದನ್ನು ಟಾರ್ಗೆಟ್ ಮಾಡೋಣ ಅಂತ. ಆದರೆ ಏನಾಯಿತು, ಉಗ್ರರಲ್ಲೇ ಬಹಳ ಭಿನ್ನಾಭಿಪ್ರಾಯ ಅಂತೆ. ಒಂದಷ್ಟು ಉಗ್ರರು ಈ ಪ್ಲಾನ್ ಮಾಡಿದರೆ ಇನ್ನು ಕೆಲ ಉಗ್ರರು ಸಹಕಾರ ಕೊಟ್ಟಿರಲಿಲ್ಲ. ಅವರಿಗೆ ಏನ್ರಿ ಕಾಫಿ ಶಾಪ್ ಅದೆಲ್ಲ. ಜಮ್ಮು ಕಾಶ್ಮೀರದ ಭದ್ರತಾ ಪಡೆಗಳನ್ನು ಟಾರ್ಗೆಟ್ ಮಾಡಬೇಕು ಅಂತ ಬಯಸಿದ್ರು. ಇನ್ನು ಕೆಲ ಉಗ್ರರು ನಮಗೆ ನಂಬರ್ ಜಾಸ್ತಿ ಸಿಗಬೇಕು, ಜನಜಂಗುಳಿ ಜಾಸ್ತಿ ಇರೋ ಕಡೆ ಹೋಗಿ ಮಾಡಬೇಕು, ಇದೆಲ್ಲ ಏನಕ್ಕೆ ವೇಸ್ಟ್ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿತ್ತು. ಎಲ್ಲ ಭಿನ್ನಾಭಿಪ್ರಾಯದಿಂದಾಗಿ ಲಾಸ್ಟಿಗೆ ಕಾಫಿ ಶಾಪ್ಗಳ ಮೇಲಿನ ಪ್ಲಾನ್ ಹಾಗೆ ಉಳಿತು ಅಂತ ಮಾಹಿತಿ ಬರ್ತಾ ಇದೆ. ಏನು ಸ್ನೇಹಿತರೆ, ಕಾಶ್ಮೀರದ ಸೌಂದರ್ಯವನ್ನು ನೋಡುವ ಆಸಕ್ತಿ ಇದ್ರೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ನೋಡಿ. ಏಪ್ರಿಲ್ 2ಕ್ಕೆ ಹೊರಡೋ ದಿನ 6 ದಿನಗಳ ಟ್ರಾವೆಲ್, 53,700 ರೂಪಾಯಿ ಮಾತ್ರ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ನೌಕಾಪಡೆ ಹೈಟೆಕ್ ರೋಬೋಟಿಕ್ ಬೋಟ್ ಅನ್ನು ನಿಯೋಜನೆ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಇದನ್ನು FIC ಅಥವಾ ಅನ್ಮ್ಯಾನ್ಡ್ ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಅಂತ ಕರೀತಾ ಇದ್ದಾರೆ. ಈ ರೋಬೋಟ್ನಲ್ಲಿ ಮನುಷ್ಯರಿರಲ್ಲ, ಭಾರತದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆ. ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಡೆವಲಪ್ ಮಾಡಿದೆ. 12.7 mm ರಿಮೋಟ್ ಕಂಟ್ರೋಲ್ಡ್ ಹೆವಿ ಮಷಿನ್ ಗನ್ ಫಿಕ್ಸ್ ಮಾಡಿರ್ತಾರೆ. ಸಮುದ್ರದ ಬಾರ್ಡರ್ನಲ್ಲಿ ತನ್ನಿಂತಾನೇ ಗಸ್ತು ತಿರುಗ್ತಾ ಇರುತ್ತೆ. ಶತ್ರು ಹಡಗುಗಳು ಬಂದರೆ ಕಂಟ್ರೋಲ್ ರೂಮ್ನಿಂದಲೇ ಕಮಾಂಡ್ ಕೊಟ್ಟು ಈ ಹಡಗಿನ ಮೂಲಕ ಶತ್ರುಗಳ ಮೇಲೆ ಫೈರ್ ಮಾಡ್ಬೋದು. ಸುಮಾರು 12 ಮೀಟರ್ ಉದ್ದ ಇರೋ ಈ ಬೋಟ್ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಒಂದು ಸಲ ತೈಲ ತುಂಬಿದ್ರೆ 800 ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ. ಈಗ ಆಲ್ರೆಡಿ 2 ಬೋಟ್ಗಳನ್ನು ನೌಕಾಪಡೆಗೆ ಹಸ್ತಾಂತರ ಮಾಡಲಾಗಿದೆ. ನಿಯೋಜನೆಗೊಳ್ತವೆ ಅತಿ ಶೀಘ್ರದಲ್ಲಿ. ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡೋಕ್ಕೂ ಪ್ಲಾನ್ ಆಗಿದೆ. ಇನ್ನು ತಿರುಪತಿ ದೇವಸ್ಥಾನ ತುಪ್ಪದ ಕಲಬೆರಕೆ ಹಗರಣ ಸಂಬಂಧ CBI ಫೈನಲ್ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಚಾರ್ಜ್ ಶೀಟ್ನಲ್ಲಿ ಇರೋ ಅಂಶಗಳು ಏನು ಅಂತ ಹೇಳಿ. ಕಲಬೆರಕೆ ಇದೆ ಅಂತ ಅದರಲ್ಲಿ ಹೇಳಲಾಗಿತ್ತಲ್ಲ, ರಾಸಾಯನಿಕ, ಸಿಂಥೆಟಿಕ್ ಅಂತೆಲ್ಲ. ಜೊತೆಗೆ ಆರಂಭದಲ್ಲಿ ಹಂದಿ ಮತ್ತು ದನದ ಕೊಬ್ಬು ಅನ್ನೋ ಅಂಶಗಳು ಕೂಡ ಬಂದಿದ್ವು. ಆದರೆ ಇವಾಗ ಮಾಹಿತಿ ಕ್ಲಿಯರ್ ಆಗ್ತಾ ಇದೆ. ಕಲಬೆರಕೆ ತುಪ್ಪ ಹೌದು, ಆದರೆ ಪ್ರಾಣಿಯ ಕೊಬ್ಬು ಅದರಲ್ಲಿ ಇರಲಿಲ್ಲ. ಬದಲಿಗೆ ವೆಜಿಟೇಬಲ್ ಆಯಿಲ್, ಪಾಮ್ ಆಯಿಲ್, ಕೆಮಿಕಲ್ಸ್, ಸಿಂಥೆಟಿಕ್ ಆಗಿ ರಾಸಾಯನಿಕಗಳನ್ನೆಲ್ಲ ಬಳಸಿ ಫೇಕ್ ತುಪ್ಪವನ್ನು ಮಾಡಲಾಗಿತ್ತು ಅಂತ CBI ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿರೋದನ್ನು ಈಗ ಕ್ಲಿಯರ್ ಆಗಿ ಅದನ್ನು ಆನ್ ರೆಕಾರ್ಡ್ ಹೇಳಲಾಗಿದೆ. ಸೊ ಸ್ನೇಹಿತರೆ, ಮತ್ತೊಮ್ಮೆ ಹಂದಿ ದನದ ಕೊಬ್ಬು ನಮಗೆ ಕಾಣಿಸ್ಲಿಲ್ಲ ಚೆಕ್ ಮಾಡಿದಾಗ, ತನಿಖೆ ಮಾಡಿದಾಗ. ಆದರೆ ಫೇಕ್ ತುಪ್ಪ ಆಗಿತ್ತು. ಆ ಫೇಕ್ ತುಪ್ಪವನ್ನು ಬೇರೆ ಬೇರೆ ರೀತಿಯ ಸಸ್ಯಜನ್ಯ ಕೊಬ್ಬು ಮತ್ತು ರಾಸಾಯನಿಕ ಕೆಮಿಕಲ್ಸ್ ಎಲ್ಲ ಹಾಕಿ ಸಿಂಥೆಟಿಕ್ ಆಗಿ ಮತ್ತು ಸ್ಮೆಲ್ ಬರೋ ದ್ರವ್ಯಗಳನ್ನೆಲ್ಲ ಹಾಕಿ ಮಾಡಲಾಗಿತ್ತು ಅನ್ನೋದನ್ನು ಈಗ ಕನ್ಫರ್ಮ್ ಮಾಡಲಾಗಿದೆ. ಸೊ ಮಾಹಿತಿ ಈ ರೀತಿ ಕ್ಲಿಯರ್ ಆಗ್ತಿದ್ದ ಹಾಗೆ ಆಂಧ್ರ CM ಚಂದ್ರಬಾಬು ನಾಯ್ಡು ಕೊಟ್ಟಿರೋ ಹೇಳಿಕೆ ಸುಳ್ಳಾಯಿತು. ದೇವಸ್ಥಾನಕ್ಕೆ ಕ್ಲೀನ್ ಚಿಟ್ ಸಿಕ್ತು, ನಮ್ದೇನು ತಪ್ಪೇ ಇಲ್ಲ ಅಂತ ಜಗನ್ರ ಪಾರ್ಟಿ, YSR ಕಾಂಗ್ರೆಸ್ ಪಾರ್ಟಿ ಹೇಳಿಕೆ ಕೊಟ್ಟಿದೆ. ಇದಕ್ಕೀಗ TTD ತಿರುಪತಿ ತಿರುಮಲ ದೇವಸ್ಥಾನಂ ಚೇರ್ಮನ್ BR ನಾಯ್ಡು ರಿಯಾಕ್ಟ್ ಮಾಡಿದ್ದಾರೆ. YSR ಕಾಂಗ್ರೆಸ್ ಹೇಳ್ತಿರೋದು ಸರಿಯಲ್ಲ, ತುಪ್ಪದಲ್ಲಿ ಪ್ರಾಣಿ ಕೊಬ್ಬು ಬಳಸಿಲ್ಲ ಅನ್ನೋದು ಮಾತ್ರ ಬಂದಿದೆ. ಹಾಗಂತ ತುಪ್ಪ
ಫೇಕ್ ಅಲ್ಲ ಅಂತ ಹೇಳಿಲ್ಲ, ಕಲಬೆರಕೆ ಆಗಿಲ್ಲ ಅಂತ ಹೇಳಿಲ್ಲ, ತುಪ್ಪವೇ ಫೇಕ್ ಅನ್ನೋದನ್ನ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಜೊತೆಗೆ ಈ ಫೇಕ್ ತುಪ್ಪ ಸಪ್ಲೈಯರ್ಗಳಿಗೆ ಫೇವರ್ ಆಗೋ ಹಾಗೆ ನಿಯಮ ಉಲ್ಲಂಘನೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ. ಹಿಂದಿನ ಸರ್ಕಾರ ಲಾಭಕ್ಕೋಸ್ಕರ ಅರ್ಹತೆ ಪಡೆಯದ ಕಂಪನಿಗಳಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿತ್ತು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸುಮಾರು 270 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆ ಟೈಮ್ನಲ್ಲಿ ನಿಂತು ಹೋಗಿದ್ದ ಕೇರಳದ ಪ್ರಸಿದ್ಧ ಮಾಮಾಂಕಂ ಉತ್ಸವವನ್ನು ಮತ್ತೆ ಆರಂಭಿಸಲಾಗಿದೆ. ಇದನ್ನ ದಕ್ಷಿಣದ ಕುಂಭ ಅಂತಲೇ ಕರೀತಾರೆ. ಮಲಪ್ಪುರಂ ಜಿಲ್ಲೆಯ ತಿರುನಾವಾಯದಲ್ಲಿರೋ ನಿಲಾ ನದಿಯ ದಡದಲ್ಲಿ ಈ ಉತ್ಸವ. ಪ್ರಯಾಗ್ರಾಜ್ ಕುಂಭಮೇಳದ ಮಾದರಿಯಲ್ಲೇ ಇಲ್ಲೂ ಸಾಧು ಸನ್ಯಾಸಿಗಳು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದ ಮೊದಲ ಮಹಿಳಾ ಡಿಸಿಎಂ ಆಗಿ ದಿವಂಗತ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಇತ್ತೀಚೆಗಷ್ಟೇ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ರು. ಹೀಗಾಗಿ ಅವರಿಂದ ತೆರವಾಗಿರೋ ಎನ್ಸಿಪಿ ಅಜಿತ್ ಬಣದ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಸುನೇತ್ರಾರ ಆಯ್ಕೆ ಮಾಡಲಾಗಿದೆ. ಈಗ ಅವ್ರನ್ನ ಡಿಸಿಎಂ ಕೂಡ ಮಾಡಲಾಗಿದೆ. ಎಷ್ಟು ಫಾಸ್ಟ್ ಅಂದರೆ ಅವರ ಸಾವಿನ ಸುದ್ದಿ ಇನ್ನೂ ಕೂಡ ಆರಿಲ್ಲ. ಅಷ್ಟರ ಒಳಗಡೆ ಅಜಿತ್ ಪವಾರ್ ತೀರು ಹೋಗಿ 4-5 ದಿನ ಕಳೆದಿಲ್ಲ. ಅಷ್ಟರ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಕೂಡ ಆಗಿದೆ ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಅವರದು. ಬಹಳ ಚರ್ಚೆ ನಡೀತಾ ಇದೆ, ಎಷ್ಟು ಕ್ರೂರ ಪಾಲಿಟಿಕ್ಸ್ ಇದು ಅಂತ. ಅಜಿತ್ ಪವಾರ್ರ ಎನ್ಸಿಪಿ ಮತ್ತು ಶರದ್ ಪವಾರ್ರ ಎನ್ಸಿಪಿ ಎರಡು ಮರ್ಜ್ ಆಗೋ ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇತ್ತು. ಒಂದು ವೇಳೆ ಎರಡು ಪಾರ್ಟಿಗಳು ವಿಲೀನ ಆಗಿದ್ರೆ ಶರದ್ ಪವಾರ್ ಪ್ರಾಬಲ್ಯ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿದ್ರಿಂದ ಅಜಿತ್ ಬಣದ ಶಾಸಕರು ಅಲರ್ಟ್ ಆಗಿ ಕ್ವಿಕ್ ಆಗಿ ನೀವು ಪ್ರಮಾಣ ವಚನ ತಗೊಳ್ಳೇಬೇಕು, ಅರ್ಜೆಂಟಾಗಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಪ್ರಮಾಣ ವಚನ ಮಾಡಿಸಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ ಇತ್ತೀಚೆಗೆ ಶರದ್ ಪವಾರ್ರ ಆಪ್ತ ಎನ್ಸಿಪಿ ನಾಯಕ ಅಂಕುಶ್ ಕಾಕಡೆ ಅವರು ಅಜಿತ್ ಪವಾರ್ ವಾಪಸ್ ಶರದ್ ಪವಾರ್ರೊಂದಿಗೆ ಮರ್ಜ್ ಮಾಡೋಕೆ ಇಷ್ಟಪಡ್ತಾ ಇದ್ರು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಘಟನೆಗಳು ಆಗ್ತಿವೆ. ಇನ್ನು ಸುನೇತ್ರಾ ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಅವರ ಪುತ್ರ ಪಾರ್ಥ್ ಪವಾರ್ ಶರದ್ ಪವಾರ್ ಮನೆಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಬಂದಿದ್ರು ಅನ್ನೋ ಮಾಹಿತಿನೂ ಬರ್ತಾ ಇದೆ. ಈ ನಡುವೆ ಶರದ್ ಪವಾರ್ರ ಮಗಳು ಸುಪ್ರಿಯಾ ಸುಳೆ ಇವರಿಗೆ ನೀವೇಕೆ ಸುನೇತ್ರಾ ಪವಾರ್ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ, ಈ ವಿಚಾರದಲ್ಲಿ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿಲ್ವಾ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟ ಸುಳೆ ಅವರು ರಿಪ್ಲೈ ಮಾಡದೆ ಕೈ ಮುಗಿದು ಅಲ್ಲಿಂದ ಹೋಗಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಪವಾರ್ಗಳ ಪಾಲಿಟಿಕ್ಸ್ನಲ್ಲಿ ಬಿರುಕು ಮೂಡ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಹಾಗೆ ಉಳಿದಿದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ T20 ಸರಣಿಯ 5ನೇ ಮತ್ತು ಅಂತಿಮ ಪಂದ್ಯ ತಿರುವನಂತಪುರಂನಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. 3-1 ಅಂತರದಲ್ಲಿ ಟೀಂ ಇಂಡಿಯಾ ಸರಣಿ ಕೈವಶ ಮಾಡಿಕೊಂಡಿದೆ ಆಲ್ರೆಡಿ. ಈ ಪಂದ್ಯವನ್ನು ಕೂಡ ಗೆಲ್ಲುವ ಆಸೆಯಲ್ಲಿದೆ. ನ್ಯೂಜಿಲೆಂಡ್ನವರು 1 ಗೆದ್ದಿದ್ದೀವಿ, ಇನ್ನೊಂದು 6 ಗೆದ್ಕೊಂಡು ಚೂರು ಮರ್ಯಾದೆ ಜಾಸ್ತಿ ಮಾಡ್ಕೊಳ್ಳೋಣ ಲೆಕ್ಕಾಚಾರದಲ್ಲಿದ್ದಾರೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಏನು ಸ್ನೇಹಿತರೆ, ಶನಿವಾರವಾಗಿರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಇತ್ತು. ನಾವು ಇತರ ಬಿಸ್ನೆಸ್ ನ್ಯೂಸನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಸ್ಥಗಿತಗೊಂಡಿದ್ದ ಉದ್ಯಮಿ ಗೌತಮ್ ಅದಾನಿ ಮತ್ತವರ ಸೋದರಳಿಯ ಸಾದರ್ ಅದಾನಿ ವಿರುದ್ಧದ ಲಂಚ ಹಗರಣ ಕೇಸ್ ವೇಗ ಪಡ್ಕೊಂಡಿದೆ. ಈ ಪ್ರಕರಣ ಸಂಬಂಧ ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಕಳಿಸಿದ ಲೀಗಲ್ ನೋಟಿಸ್ ಅನ್ನ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ಒಪ್ಪಿಕೊಂಡಿದ್ದಾರೆ. ಅಮೆರಿಕದಲ್ಲಿರೋ ತಮ್ಮ ವಕೀಲರ ಮೂಲಕ ಒಪ್ಪಿಗೆ ಸೂಚಿಸಿದ್ದಾರೆ. ಈಗ ಈ ಲಂಚ ಪ್ರಕರಣ ಪ್ರೊಸೀಡ್ ಆಗಿದೆ. ಎಸ್ಇಸಿ ದಾಖಲಿಸಿರೋ ಕಂಪ್ಲೇಂಟ್ಗೆ ಪ್ರತಿಕ್ರಿಯೆ ಕೊಡೋಕೆ ಅದಾನಿ ಮತ್ತು ಸಾಗರ್ ಅದಾನಿ ಹತ್ರ 90 ದಿನಗಳ ಕಾಲಾವಕಾಶ ಇದೆ. ಇನ್ನು ಮತ್ತೊಂದಷ್ಟು ಕಂಪನಿಗಳ Q3 ರಿಸಲ್ಟ್ ಹೊರಬಿದ್ದಿದೆ. ಇ ಕಾಮರ್ಸ್ ಕಂಪನಿ ಮೀಶೋ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಂಪನಿಯ ಲಾಸ್ 12 ಪಟ್ಟು ಹೆಚ್ಚಾಗಿ 491 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ವ್ಯಾಪಾರ ಸೇಲ್ಸ್ ಚೆನ್ನಾಗಿ ಆಗ್ತಾ ಇದ್ರೂ ಕೂಡ ಖರ್ಚು ವೆಚ್ಚ ವಿಪರೀತ ಆಗಿದೆ. ಇನ್ನು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಪ್ರಾಫಿಟ್ ನಲ್ಲಿ ಒಳ್ಳೆ ಏರಿಕೆಯಾಗಿ 16% ರೈಸ್ ಆಗಿ 3,368 ಕೋಟಿ ರೂಪಾಯಿ ಗಳಿಸಿದೆ. ಮಾರಾಟ ಕಾಸ್ಟ್ ಕಂಟ್ರೋಲ್ ನಿಂದ ಕಂಪನಿ ಜಿಗಿದಿದೆ. ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಇದರ ಲಾಭ 8.4% ಏರಿಕೆಯಾಗಿ 4,184 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಭಾರತ್ ಡೈನಾಮಿಕ್ಸ್ ಇವರ ಲಾಭ 50.44% ಬಿದ್ದು 72.9 ಕೋಟಿ ರೂಪಾಯಿ ಆಗಿದೆ. ಸೇಲ್ಸ್ ಕುಸಿತದಿಂದ ಅರ್ನಿಂಗ್ಸ್ ಮಂಕ್ ಆಗಿದೆ. ಇನ್ನು ಮೆಡ್ ಪ್ಲಸ್ ಹೆಲ್ತ್ ಸರ್ವಿಸಸ್ ಇವರ ಲಾಭದಲ್ಲಿ 26.2% ಜಾಸ್ತಿಯಾಗಿ 57.8 ಕೋಟಿ ರೂಪಾಯಿ ಲಾಭ ಗಳಿಸಿದ್ದಾರೆ. ಸ್ಟೋರ್ ನೆಟ್ವರ್ಕ್ ಎಕ್ಸ್ಪ್ಯಾನ್ಷನ್ ಆಗಿದೆ, ಮಾರಾಟ ಚೆನ್ನಾಗಿದೆ. ಇನ್ನು IDFC ಫಸ್ಟ್ ಬ್ಯಾಂಕ್ ನೆಟ್ ಪ್ರಾಫಿಟ್ 48.1% ಜಂಪ್ ಆಗಿ 503 ಕೋಟಿ ರೂಪಾಯಿಗೆ ತಲುಪಿದೆ. ಹೆಚ್ಚು ಸಾಲ ನೀಡಿ ಹೆಚ್ಚು ಡೆಪಾಸಿಟ್ ಸಂಗ್ರಹಿಸಿ ಜಾಸ್ತಿ ಬಡ್ಡಿಯನ್ನು ಗಳಿಸಿದ್ದಾರೆ. ಇನ್ನು ಭಾರತದ EV ಮೇಕರ್ ಓಲಾ ಎಲೆಕ್ಟ್ರಿಕ್ ಲೇ ಆಫ್ ಘೋಷಣೆ ಮಾಡಿದೆ. ಕಂಪನಿಯನ್ನು ರಿಸ್ಟ್ರಕ್ಚರ್ ಮಾಡೋಕ್ಕೆ ಸುಮಾರು 5% ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದು ಹಾಕೋದಾಗಿ ಹೇಳಿದೆ. ಕಂಪನಿ ಮತ್ತಷ್ಟು ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋಕೆ, ಅದರ ಸರ್ವಿಸ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕೆ ಹಾಗೆ ಟೆಕ್ನಾಲಜಿಯನ್ನು ಹೆಚ್ಚು ಬಳಸೋಕೆ ನಿರ್ಧಾರ ಮಾಡಿದಾರಂತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಉದಾಹರಣೆಗೆ ಎವ್ರಿ ವೀಕ್ ಪಬ್ಲಿಷ್ ಆಗೋ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್ ಕಾಂಪ್ರಹೆನ್ಸಿವ್ ಆಗಿರುತ್ತೆ. ಬಿಸ್ನೆಸ್ ವೀಕ್ಲಿ, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಕರೆಂಟ್ ಪವರ್,
ಎಕನಾಮಿಕ್ಸ್ನ ಮಿನಿ ಸೀರೀಸ್ ಈಗ ಪಬ್ಲಿಷ್ ಆಗ್ತಿದೆ. ಸಾಕಷ್ಟು ಸ್ಪೆಷಲ್ ವೀಡಿಯೋಸ್ ಬಂದಿದ್ದಾವೆ. ಅದೆಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಮೂಲಕ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.